ಇದು ರೈಸ್ ಆಫ್ ಸತೀಶ ಆಗಲಿ ಅನ್ನೋ ಆಸೆ ನನಗೆ ಆಗುತ್ತೆ ಕೂಡ. ಅದರದ್ದೆಲ್ಲ ಲಕ್ಷಣಗಳು ಕಾಣ್ತಾ ಇದೆ. ನಮ್ಮ ಕನ್ನಡದವ್ರು ನಾವು ಯಾರಿಗೂ ಏನು ಕಡಿಮೆ ಇಲ್ಲ ಅನ್ನೋದಕ್ಕೆ ಇವತ್ತು ನಮ್ಮ ಕನ್ನಡಿಗ ಈ ಸಿನಿಮಾನ ತೆಲುಗು ಮತ್ತು ತಮಿಳಲ್ಲೂ ಕೂಡ ಹೋಗಿ ನಿಂತು ರಿಲೀಸ್ ಮಾಡ್ತಾ ಇರೋದು ಇಡೀ ಕನ್ನಡಿಗರಿಗೆ ಅಂದರೆ ನಾನೊಬ್ಬ ಕನ್ನಡಿಗನಾಗಿ ತುಂಬ ಹೆಮ್ಮೆ ಪಡ್ತೇನೆ. ಥ್ಯಾಂಕ್ ಯು ಸರ್. ನಮ್ಮ ಕನ್ನಡ, ನಾನು ಯಾವತ್ತೂ ಒಂದು ಸತಿ ಹೇಳಿದ್ದೆ, ಕನ್ನಡಿಗರಂದರೆ ತಮಾಷೆ ಅನ್ಕೊಂಡು ಕನ್ನಡಿಗರನ್ನ ಅಲುಗಳಿ ಹೊಡಿ ಅಂತ. ಕನ್ನಡಿಗರು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಮತ್ತೆ ಮತ್ತೆ ತೋರಿಸ್ತಾನೆ ಇದ್ದೀನಿ. ಸೊ ಹಾಗಾಗಿ ನನಗೆ ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಸತೀಶ್ನ ನಾನು ಯಾಕೆ ತುಂಬ ಇಷ್ಟಪಡ್ತೀನಿ ಅಂದರೆ, ನಮಗೆ ತುಂಬ ಕಷ್ಟಪಟ್ಟು ಜೀವನದಲ್ಲಿ ತುಂಬ ನೊಂದು ನಾವೆಲ್ಲ ನಿಮಗೆ ಈ ಥರ ಕಾಣಿಸ್ತಿರ್ತೀವಿ, ಬಟ್ ಒಳಗಡೆ ತುಂಬ ನೊಂದಿರ್ತೀವಿ. ಪ್ರತಿ ಸರಿ ನಾವು ಮಾತಾಡೋವಾಗಲೂ ಒಂದು ಒಳ್ಳೆ ವಿಷಯನ ಇಟ್ಕೊಂಡು ಮಾತಾಡ್ತಾ ಇರ್ತೀವಿ, ಆದರೆ ಒಳಗಡೆ ತುಂಬ ನೋವಲ್ಲಿರ್ತೀವಿ. ಸತೀಶ್ ಮಾತಾಡೋವಾಗ ಗೊತ್ತಾಗ್ತಾ ಇತ್ತು ಆ ಜೋಶು, ಆ ಹಠ, ನಾನು ಸಾಧನೆ ಮಾಡಬೇಕು ಮತ್ತು ನಮ್ಮ ಕನ್ನಡಿಗರಿಗೆ ನಾನೊಬ್ಬ ಕನ್ನಡಿಗನಾಗ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋದು ಅದು ಯಾವಾಗಲೂ ನಮ್ಮಲ್ಲಿ ಆ ತುಡಿತ ಇದ್ದೇ ಇದೆ. ಹಾಗಾಗಿ ನಾನು ಇಡೀ ಆ ಟ್ರೈಲರ್ನ ನೋಡಿದಾಗ ನಾನು ಖುಷಿ ಆಯಿತು. ಅಂದರೆ ಎಸ್, ಒಳ್ಳೆ ಸಬ್ಜೆಕ್ಟ್ನ ಮತ್ತೆ ತರ್ತಾ ಇದ್ದೀವಿ. ಯಾವಾಗಲೂ ಬೇರೆ ಬೇರೆ ಭಾಷೆಗಳಿಗೆ ಹೋಲಿಸಿ ಅದರಲ್ಲಿ ಆ ಥರ ಸಬ್ಜೆಕ್ಟ್ ಬಂತು, ಇದರಲ್ಲಿ ಈ ಥರ ಸಬ್ಜೆಕ್ಟ್ ಬಂತು ಅನ್ನೋ ಟೈಮಲ್ಲಿ ಒಳ್ಳೆ ಸಬ್ಜೆಕ್ಟ್ಗಳು ರೈಸ್ ಆಗ್ತಾ ಇದೆ ಅನ್ನೋ ಖುಷಿ ನನಗೆ ತುಂಬ ನನ್ನ ಮನಸ್ಸಿಗೆ ಖುಷಿ ಕೊಡ್ತಿದೆ, ನೆಮ್ಮದಿ ಆಗ್ತಾ ಇದೆ. ಇಡೀ ಇದೊಂದು ರೈಸ್ ಆಫ್ ಅಶೋಕ್ ಅನ್ನೋಕ್ಕಿಂತ ರೈಸ್ ಆಫ್ ಸತೀಶ್ ಅಂಡ್ ಟೀಮ್ ಅಂತ ಆಗಲಿ, ಇವರೆಲ್ಲ ಸೇರಿ ಒಂದು ದೊಡ್ಡ ಮಟ್ಟಕ್ಕೆ ನಿಂತ್ಕೊಳ್ಳಿ ಅನ್ನೋ ಆಸೆ ನನಗಿದೆ. ಆಸ್ ಇಟ್ ಈಸ್ ಮ್ಯೂಸಿಕ್ ಡೈರೆಕ್ಟ್ರು ಇಲ್ಲೇ ಪ್ರೂವ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಡೈರೆಕ್ಟ್ರ್ ಆತ್ಮಕ್ಕೆ ಶಾಂತಿ ಕೋರ್ತಾ ಮಾಡಿದಂಥ ಎಲ್ಲ ಕಲಾವಿದರು, ನಮ್ಮ ಸಂಪತ್ ಆಗ್ಬೋದು, ಶೆಟ್ಟಿ ಆಗ್ಬೋದು, ಡ್ರ್ಯಾಗನ್ ಆಗ್ಬೋದು, ಇವರೆಲ್ಲ ಏನು ಆ್ಯಕ್ಟ್ ಮಾಡಿದ್ರೆ ನಿಮಗೆಲ್ಲ ಒಬ್ಬರು ಫೈಟ್ರು. ನಮ್ಮ ಸಪ್ತಮಿ ಗೌಡ ಸೋಲೋ ಫೈಟ್ರು. ನಾನು ಅವ್ರ ಡೈಲಾಗ್ನ ತುಂಬ ಇಷ್ಟಪಡ್ತೀನಿ. ಏಯ್ ಡ್ಯಾಶ್ ಸಿನಾ, ನಿಂಗೆ ಐತೆ ಕಣ ನಿನಗೆ ಅನ್ನೋದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.